ನಮಸ್ಕಾರ. ಇಂದಿನ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ಬಿರುಗಾಳಿ ಎಬ್ಬಿಸಿರೋ ಧುರಂಧರ್ 2 ದ ರಿವೆಂಜ್ ಸಿನಿಮಾ ಈ ವಾರ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಾ ಇದೆ. ಮೊದಲನೇ ಭಾಗ 1300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು. ಈಗ ಪಾರ್ಟ್ 2 ಹೇಗಿದೆ? ರಣವೀರ್ ಸಿಂಗ್ ಅಬ್ಬರ ಎಷ್ಟಿದೆ? ಈ 4 ಗಂಟೆಯ ಸಿನಿಮಾ ನೋಡೋಕೆ ಪ್ರೇಕ್ಷಕರು ಯಾವ ರೀತಿ ರೆಡಿಯಾಗಿದ್ದಾರೆ? ಈ ಎಲ್ಲ ವಿಷಯವನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಧುರಂಧರ್ 2 ಕಥೆ ಶುರುವಾಗೋದು ಮೊದಲ ಭಾಗದ ಎಂಡ್ನಿಂದ. ರಣವೀರ್ ಸಿಂಗ್ ಮಾಡಿರೋ ಜಸ್ಕಿರತ್ ಸಿಂಗ್ ಪಾತ್ರ ಪಾಕಿಸ್ತಾನದ ಒಳಗೆ ಅಬು ಹಮ್ಜಾ ಅನ್ನೋ ಹೆಸರಿನಲ್ಲಿ. ಹೇಗೆ ಇನ್ಫಿಲ್ಟ್ರೇಟ್ ಅಂದ್ರೆ ಶತ್ರುಗಳ ಗುಂಪಿನೊಳಗೆ ಗುಟ್ಟಾಗಿ ಸೇರಿಕೊಳ್ಳು ಅಂತ ಅರ್ಥ. ಹಾಗಾದ್ರೆ ಧುರಂಧರ್ ಈ ಆಪರೇಷನ್ ನಲ್ಲಿ ಭಾಗವಹಿಸಿದ್ದಾದ್ರೂ ಹೇಗೆ? ಆತನ ಹಿಂದಿರೋ ಕರಾಳ ಇತಿಹಾಸವೇನು ಅನ್ನೋದು ಈ ಸಿನಿಮಾದ ಹೈಲೈಟ್. ಕರಾಚಿಯ ಅಂಡರ್ವರ್ಲ್ಡ್ ಡಾನ್ ಆಗಿ ರಣವೀರ್ ಅಬ್ಬರಿಸಿದ್ದಾರೆ. ಬರೀ ಸ್ಪೈ ಥ್ರಿಲ್ಲರ್ ಅಷ್ಟೇ ಅಲ್ಲ, ಇದರಲ್ಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ಸೇಡಿನ ಕಥೆಯೂ ಇದೆ. ಇದಿಷ್ಟೇ ಅಲ್ಲ, ನೋಟ್ ಬ್ಯಾನ್ ಸಮರ್ಥನೆ ಬಗ್ಗೆ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಈ ಸಿನಿಮಾದಲ್ಲಿ 2016ರ ನೋಟ್ ಬ್ಯಾನ್ ನಿರ್ಧಾರವನ್ನ ಪಾಕಿಸ್ತಾನದ ನಕಲಿ ನೋಟುಗಳ ಜಾಲವನ್ನ ಧ್ವಂಸ ಮಾಡಲು ಯಾವ ರೀತಿ ಬಳಸಿಕೊಳ್ಳಲಾಯಿತು ಅನ್ನೋದನ್ನ ತುಂಬಾ ಲಾಜಿಕ್ ಆಗಿ ತೋರಿಸಿದ್ದಾರೆ. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ಅತೀಕ್ ಅಹ್ಮದ್ ಹತ್ಯೆಯಾದ ಮಾದರಿಯಲ್ಲೇ ಸಿನಿಮಾದಲ್ಲಿ ಆತಿಫ್ ಅಹ್ಮದ್ ಅನ್ನೋ ಪಾತ್ರವನ್ನ ಪೊಲೀಸ್ ಕಸ್ಟಡಿಯಲ್ಲೇ ಶೂಟ್ ಮಾಡೋ ಸೀನ್ ಇದೆ. ಇದು ಭಾರತದ ಇಂಟೆಲಿಜೆನ್ಸ್ ಪ್ಲಾನ್ ಅನ್ನೋ ತರ ಪರೋಕ್ಷವಾಗಿ ತೋರಿಸಲಾಗಿದೆ. ಇನ್ನು ಈ ಚಿತ್ರದ ಹಾಡುಗಳ ಬಗ್ಗೆ ಮಾತನಾಡೋದಾದ್ರೆ, ಮೊದಲ ಭಾಗದ ಬಲೂಚಿ ಹಾಡು ವೈರಲ್ ಆಗಿದ್ದ ಹಾಗೆ ಈ ಪಾರ್ಟ್ನಲ್ಲಿ ಆರಿ ಆರಿ ಮತ್ತು ದೀದಿ ಹಾಡಿನ ರಿಮಿಕ್ಸ್ ವರ್ಷನ್ ತುಂಬಾ ಕಿಕ್ ಕೊಡುತ್ತೆ. ಅಷ್ಟೇ ಅಲ್ಲ, ಲಡಾಖ್ನ -ಡಿಗ್ರಿ ಚಳಿಯಲ್ಲಿ ಆಕ್ಷನ್ ಸೀನ್ ಮಾಡುವಾಗ ರಣವೀರ್ ಸಿಂಗ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆದ್ರೂ ಡ್ಯೂಪ್ ಬಳಸದೆ ರಿಯಲ್ ಆಗಿ ಫೈಟ್ ಮಾಡಿದ್ದಾರೆ. ಇದರ ಜೊತೆಗೆ ಧುರಂಧರ್ ಸಿನಿಮಾ ರಣವೀರ್ ಸಿಂಗ್ ಅವರ ಕೆರಿಯರ್ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ ಸಿನಿಮಾ ಅಂತ ಹೇಳ್ಬಹುದು. ಬಾಜಿರಾವ್ ಮತ್ತು ಖಿಲ್ಜಿ ಪಾತ್ರಗಳ ನಂತರ ಈ ಸಿನಿಮಾದಲ್ಲಿ ಅವರ 2 ಶೇಡ್ಗಳು ಅದ್ಭುತವಾಗಿವೆ. ಸಂಜಯ್ ದತ್ ಮತ್ತು ಅಕ್ಷಯ್ ಖನ್ನಾ ಅವರ ಸ್ವ್ಯಾಗ್ ಕೂಡ ಮಿಸ್ ಮಾಡ್ಕೋಬೇಡಿ. ಆಕ್ಷನ್ ಸೀಕ್ವೆನ್ಸ್ಗಳು ಹಾಲಿವುಡ್ ಲೆವೆಲ್ನಲ್ಲಿವೆ. ಆದ್ರೆ ಇದರಲ್ಲಿರೋ ಹಿಂಸೆ ತುಂಬಾನೇ ಜಾಸ್ತಿ ಇದೆ. ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ಇದರಲ್ಲಿ ಕೆಲವು ನೈಜ ಘಟನೆಗಳನ್ನ ಮಿಕ್ಸ್ ಮಾಡಲಾಗಿದೆ. ದೇಶಭಕ್ತಿಯನ್ನೇ ಮೂಲವಾಗಿಟ್ಟುಕೊಂಡು ನಿರ್ದೇಶಕ ಆದಿತ್ಯ ಧಾರ್ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ನೀಡಿದ್ದಾರೆ. ಚಿತ್ರದ ತಾರಾಗಣದಲ್ಲಿ ಸಂಜಯ್ ದತ್, ಅಕ್ಷಯ್ ಖನ್ನಾ, ಆರ್ ಮಾಧವನ್ ಮತ್ತು ಅರ್ಜುನ್ ರಾಂಪಾಲ್ ಈ ಸಿನಿಮಾದ ದೊಡ್ಡ ಭಾಗವಾಗಿದ್ದಾರೆ. ಧುರಂಧರ್ 2 ಚಿತ್ರವನ್ನ ಜಿಯೋ ಸ್ಟುಡಿಯೋಸ್ ಮತ್ತು B62 ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಆದಿತ್ಯ ಧಾರ್ ಮತ್ತು ಜ್ಯೋತಿ ದೇಶಪಾಂಡೆ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದಾಜು ಬಜೆಟ್ ಸುಮಾರು 350 ಕೋಟಿಯಿಂದ 400 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇದು ಭಾರತದ ಅತ್ಯಂತ ದುಬಾರಿ ಸ್ಪೈ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರದ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ರಣವೀರ್ ಸಿಂಗ್ ನಟನೆ ಜೊತೆಗೆ ಸಿನಿಮಾಟೋಗ್ರಫಿ, ಹಾಗೇನೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಹೈ ವೋಲ್ಟೇಜ್ ಆಕ್ಷನ್. ಈ ಸಿನಿಮಾದ ಮೈನಸ್ ಪಾಯಿಂಟ್ ಅಂದ್ರೆ ಇಡೀ ಸಿನಿಮಾ 3 ಗಂಟೆ 50 ನಿಮಿಷ ಇದೆ. ಅಂದ್ರೆ ನೀವು ಆಡ್ಗಳನ್ನೆಲ್ಲ ಸೇರಿಸಿದ್ರೆ ಥಿಯೇಟರ್ನಲ್ಲಿ ಕನಿಷ್ಠ ಅಂದ್ರೂ 4.5 ಗಂಟೆ ಕಳಿಬೇಕಾಗತ್ತೆ. ಇದು ಪುಷ್ಪ 2 ಅಥವಾ RRR ಸಿನಿಮಾಗಿಂತಲೂ ಉದ್ದವಾದ ಚಿತ್ರ. ಇದನ್ನ ಬಿಟ್ರೆ ಅತಿಯಾದ ಕ್ರೌರ್ಯ ಇರೋದ್ರಿಂದ ಇದು ಫ್ಯಾಮಿಲಿ ಅಥವಾ ಚಿಕ್ಕ ಮಕ್ಕಳಿಗೆ ಸೂಕ್ತವಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ, ನೀವು ಮಾಸ್ ಮತ್ತು ಸಸ್ಪೆನ್ಸ್ ಸಿನಿಮಾಗಳ ಫ್ಯಾನ್ ಆಗಿದ್ರೆ ಧುರಂಧರ್ 2 ಖಂಡಿತ ಮಿಸ್ ಮಾಡಬೇಡಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.